ನಮಸ್ತೆ, ಮಂದಾರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ ನಾನು ಬಂದಿದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು, ಆದಷ್ಟು ಜನ ನನಗೆ ವಿಶ್ ಕೂಡ ಮಾಡಿದ್ದೀರಾ. ನನ್ನ ಚಾನಲ್ನಲ್ಲಿ ಒಂದು 2,000 ಕುಟುಂಬ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿಯಾಗುತ್ತೆ, ಹಾಗೆ ಹೆಮ್ಮೆ ಕೂಡ ಆಗುತ್ತೆ. ನಾನು ಎಲ್ರಿಗೂ ಗೊತ್ತಿರುವಂತೆ ಉತ್ತರ ಕರ್ನಾಟಕ ಜಾನಪದ ಪ್ರೇಮಿ. ನಾನು ಆದಷ್ಟು ಉತ್ತರ ಕರ್ನಾಟಕ ರೀಲ್ಸ್ ಎಲ್ಲನೂ ನಾನು ಹಾಕ್ತಾಯಿದ್ದೆ. ಅದೇ ಒಂದು ಕಾರಣದಿಂದ ಹೇಳ್ಬೋದು ನನಗೆ ಫಾಲೋವರ್ಸ್ ಆಗಿದ್ದರು. ಅಷ್ಟೇ ಅಲ್ಲ, ನಾನು ಲೈವ್ಗೆ ಬರ್ತಾ ಇರ್ತೀನಿ. ಯಾವಾಗಲೂ ಲೈವಲ್ಲಿ ಮಂದರ ಲೈವ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಸಾಂಗು ಕೂಡ ಹಾಕ್ತಾ ಇರ್ತೀನಿ. ಆಗೊಮ್ಮೆ ಈಗೊಮ್ಮೆ ಎಲ್ಲ ಸಾಂಗ್ ಹಾಡಿ ಹಾಕ್ತಾ ಇರ್ತೆ. ಆದರೆ ಅದನ್ನು ನೀವು ಎಲ್ಲರೂ ಕಷ್ಟಪಟ್ಟು ನೋಡ್ತೀರಿ ವಿನಃ ಇಷ್ಟಪಟ್ಟು ನೋಡಲ್ಲ. ಅದು ಕೂಡ ಕಷ್ಟಪಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಯಾಕಂದ್ರೆ ನನಗೆ ಸಾಂಗ್ ಆಡಲಿಕ್ಕೆ ಅಷ್ಟಾಗಿ ಬರಲ್ಲ. ನಾನು ಲೈವಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೇಳ್ತಾರೆ ಸಾಂಗ್ ಆಡಿ ಅಂತ, ನನಗೆ ಬರಲ್ಲ. ಹೆಚ್ಚಿನವ್ರು ಹೇಳ್ತಾರೆ ಬೇಡಪ್ಪ ನೀವು ಸಾಂಗ್ ಹಾಡಬೇಡಿ ಅಂತ. ಅಷ್ಟೇ ಮಾತಾಡಲಿಕ್ಕೆ ಸ್ವಲ್ಪ ಬರುತ್ತೆ, ಬಿಟ್ಟರೆ ಸಾಂಗ್ ಎಲ್ಲ ನನಗೆ ರಿಲಿಕ್ಸ್ ಎಲ್ಲ ಏನೂ ಗೊತ್ತಿಲ್ಲ. ಅದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳಿಕ್ಕೆ ನನಗೇನು ಮುಜುಗರನೂ ಇಲ್ಲ. ನಾನು ಇಷ್ಟು ಆದರೂ ಕೂಡ ಈಗ ಒಂದು 2,000 ಜನ ನನ್ನ ಅಂದರೆ ರೀಲ್ಸ್ ಎಲ್ಲ ನೋಡ್ತಾರೆ. ಹಾಗೆ ನನ್ನ ಲೈವ್ಗೆ ಕೂಡ 2,000 ಜನ ಬರಲಿಲ್ಲ ಅಂದರೂ ಸ್ವಲ್ಪ ಜನ ಆದರೂ ಬರ್ತಾರೆ. ಅಂದರೆ ಒಂದು 2,000 ಜನ ಸುಮ್ಮನೆ ಫಾಲೋ ಮಾಡಲ್ಲ ಅಲ್ವಾ. ನಮ್ಮಲ್ಲಿ ಏನಾದರೂ ಒಂದು ನಮ್ಮ ಕೈಯಿಂದ ಅವರಿಗೆ ಕೊಡಲಿಕ್ಕೆ ಆಗಬೇಕು. ನಮಗೆ ಒಂದು ಒಳ್ಳೆಯ ವಿಡಿಯೋ ಅವರಿಗೆ ನಾವು ಕೊಡುವಂತೆ ಇರಬೇಕು. ಆ ಕಾರಣ ನಾನೊಂದು ಡಿಸೈಡ್ ಮಾಡಿದ್ದೀನಿ. ನಾನು ಒಂದು ಬ್ಯೂಟಿಯ ಬಗ್ಗೆ, ಅಂದರೆ ನಾವು ಹೇಗೆಲ್ಲ ನೀವು ಇನ್ನು ಹೇಳಬೇಡಿ, ನೀವು ಫಸ್ಟಿಗೆ ಎಷ್ಟು ಚೆಂದ ಇದ್ದೀರಾ ಅಂತ ಎಲ್ರಿಗೆ ಬ್ಯೂಟಿ ಬಗ್ಗೆ ಹೇಳ್ತೀರಾ ಅಂತ. ಚೆಂದ ಎನ್ನುವುದು ಎಂತ ಗೊತ್ತುಂಟು, ನಾವು ಹೇಗೆ ಇರಲಿ, ನಾವು ಕಪ್ಪಿರಲಿ ಇಲ್ಲಾಂದರೆ ಬಿಳಿ ಇರಲಿ, ಹೇಗೆ ಇದ್ದರೂ ಕೂಡ ಉಂಟಲ್ಲ, ಅದರಲ್ಲೇ ಒಂದು ಚೆಂದ. ಅಂದರೆ ಸಿಂಪಲ್ಲಾಗಿ ನ್ಯಾಚುರಲಾಗಿ ಹೇಗೆ ನಾವು ಸ್ವಲ್ಪ ಮಟ್ಟಿಗೆ ಚೆಂದ ಕಾಣಿಸ್ಬೋದು ಎನ್ನುವುದರ ಬಗ್ಗೆ ನೋಡಿ. ಎಲ್ಲರೂ ಸಹ ಬ್ಯೂಟಿ ಪಾರ್ಲರ್ಗೆ ಎಲ್ಲರೂ ಹೋಗ್ತಾರೆ ಅಲ್ವಾ. ಫೇಶಿಯಲ್ ಮತ್ತು ಬ್ಲೀಚ್ ಎಲ್ಲನೂ ಮಾಡಿಸ್ತಾರೆ. ಇದರಲ್ಲಿ ಖಾಲಿ ಹುಡುಗಿಯರು ಮಾತ್ರ ಅಲ್ಲ, ಹುಡುಗರು ಮಾಡಿಸ್ತಾರೆ. ಆದರೆ ಅವರು ಹೇಳಲ್ಲ ಮಾಡಿಸಬೇಕು, ಮಾಡಿಸಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಪಾರ್ಲರ್ಗೂ ಹೋಗಬೇಕು ಫಂಕ್ಷನ್ ಇರುವಾಗ ಎಲ್ಲ. ಆದರೆ ನಾವು ತಿಂಗಳ ಪಾರ್ಲರ್ಗೆ ಅಷ್ಟೆಲ್ಲ ಖರ್ಚು ಮಾಡೋದಕ್ಕಿಂತ ಯಾವಾಗಲೊಮ್ಮೆ ಪಾರ್ಲರ್ಗೆ ಹೋಗಿ ನಾನು ಬೇಡ ಅಂತ ಹೇಳಲ್ಲ. ಆದರೆ ನಾವು ಮನೆಯಲ್ಲೇ ಇರುವಂತಹ ನ್ಯಾಚುರಲಾಗಿ ನಾವು ಮನೆಯಲ್ಲೇ ಏನೆಲ್ಲ ತಗೊಂಡು ಬಂದು ಅದನ್ನೆಲ್ಲ ಫೇಸಿಗೆ ಅಪ್ಲೈ ಮಾಡಿ, ಏನು ಸೈಡ್ ಎಫೆಕ್ಟೇ ಇರಲ್ಲ ಅದು. ಅದರಿಂದ ಕೂಡ ಮುಖ ಹೇಗೆ ಗ್ಲೋ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದ ವಿಷಯವನ್ನು ನಿಮಗೆ ಶೇರ್ ಮಾಡ್ತೀನಿ. ಹೆಚ್ಚಿನವರು ನನ್ನ ಲೈವಲ್ಲಿ ಕೇಳ್ತಾರೆ, ನೀವು ತೋಟದ ಕೆಲಸಕ್ಕೆಲ್ಲ ಹೋಗ್ತೀರಾ, ಮತ್ತು ಹೇಗೆ ನೀವು ಇಷ್ಟು ವೈಟ್ ಇರ್ತೀರಾ, ಏನು ಹಚ್ಕೋತೀರಾ, ನಮಗೂ ಕೂಡ ಸ್ವಲ್ಪ ಹೇಳಿ, ಏನು ಕ್ರೀಮ್ ಹಾಕ್ತೀರಾ ನೀವು ಅಂತ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ದಿದ್ದು, ಹಾಗೆ ಲೈವಲ್ಲೂ ಡೈರೆಕ್ಟ್ ಬಂದು ಕೇಳಿದ್ದೀರಾ. ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಇನ್ನು ಮುಂದೆ ಮಂದಾರದಲ್ಲಿ ಆದಷ್ಟು ಬೇರೆ ಏನೆಲ್ಲ ಕಂಟೆಂಟ್ ಹಾಕ್ತೇನೆ ಅಂತ ನನಗೆ ಗೊತ್ತಿಲ್ಲ, ನೋಡುವ, ಮುಂದೆ ಹಾಕ್ತಾ ಹೋಗ್ತೀನಿ. ಆದರೆ ಇದ್ರ ಬಗ್ಗೆ ಅಂತೂ ನನಗೆ ಸ್ವಲ್ಪ ಗೊತ್ತಿದೆ, ಅದನ್ನು ನಿಮ್ಮ ಜೊತೆ ಇನ್ನು ಶೇರ್ ಮಾಡುವ ಅಂತ ಇದ್ದೀನಿ. ಹಾಗೆ ನನಗೆ ಇಷ್ಟು ಟೈಮೆಲ್ಲ ಲೈವಿಗೆ ಇನ್ನೂ ಲೈವ್ ಬರ್ತೀನಿ, ನಾನು ಬರಲ್ಲ ಹೇಳಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ಲೈವ್ ಮಾಡಲ್ಲ, ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ. ರೀಲ್ಸ್ ಅಂತೂ ಬಿಡಲ್ಲ, ರೀಲ್ಸ್ ಯಾವಾಗಲೂ ನಾನು ಹಾಕ್ತಾ ಇರ್ತೀನಿ. ಹಾಗೆ ಆದಷ್ಟು ನನಗೆ ಹೀಗೆ ನಿಮ್ಮ ಸಪೋರ್ಟ್ ಇರಬೇಕು. ಇಷ್ಟು ಟೈಮ್ ಹೇಗೆಲ್ಲ ಸಪೋರ್ಟ್ ಮಾಡಿದರು ಇದಕ್ಕಿಂತ ಜಾಸ್ತಿ ನನ್ನ ವಿಡಿಯೋ ಎಲ್ಲ ಶೇರ್ ಮಾಡಿ ಆಯಿತಾ. ಓಕೆ, ಇವತ್ತಾಗಿತ್ತು ಈ ವಿಡಿಯೋ. ಮುಂದೆ ನಾನು ಬ್ಯೂಟಿ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.